ನಮಸ್ಕಾರ. ಮೊದಲ ದಿನ ದೊಡ್ಡ ಮನೆಯಿಂದ ಎಲಿಮಿನೇಟ್ ಆಗಿ ವೀಕೆಂಡ್ನಲ್ಲಿ ಪುನಃ ಮನೆ ಸೇರಿದ ರಕ್ಷಿತಾ ಶೆಟ್ಟಿ ಯಾವುದೇ ಡಬಲ್ ಗೇಮ್ ಆಡದೆ ವೀಕ್ಷಕರಿಗೆ ಹತ್ರವಾಗಿದ್ದಾರೆ. ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಕೂಡ ಮನೆಯಲ್ಲಿ ಇವರ ನಡವಳಿಕೆಯನ್ನ ಇಷ್ಟಪಟ್ಟಿದ್ದಾರೆ. ಬಿಗ್ ಬಾಸ್ನಲ್ಲಿ ರಕ್ಷಿತಾ ಶೆಟ್ಟಿ ಅವರಿಗೆ ವಾರಕ್ಕೆ 25,000 ಸಂಭಾವನೆ ಕೊಡಲಾಗ್ತಿದೆ ಅಂತ ಮೂಲಗಳು ಹೇಳಿದೆ. ಇನ್ನು ಕರಾವಳಿಯ ಬೆಡಗಿ ಕನ್ನಡತಿ ರಕ್ಷಿತಾ ಶೆಟ್ಟಿ ಬಲೆ ಬಲೆ ಗಾಯ್ಸ್ ಎನ್ನುತ್ತಾ ವ್ಲಾಗ್ ಮಾಡಿ ಫೇಮಸ್ ಆದವರು. ತಮಗೆ ಗೊತ್ತಿರುವ ಅಲ್ಪ ಸ್ವಲ್ಪ ಕನ್ನಡದಲ್ಲಿ ಮಾತನಾಡಿ ಕನ್ನಡಿಗರ ಮನದಲ್ಲಿ ಸ್ಥಾನ ಪಡೆದವರು. ರಕ್ಷಿತಾ ಶೆಟ್ಟಿ ಮಂಗಳೂರಿನವರು. ಹುಟ್ಟಿದ್ದು ಪಡುಬಿದ್ರೆಯಲ್ಲಿ, ಆದ್ರೆ ಬೆಳೆದಿದ್ದು ಓದಿದ್ದೆಲ್ಲ ಮುಂಬೈನಲ್ಲಿ. ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಮಾತೃಭಾಷೆ ತುಳು ಆದ ಕಾರಣ ಅವರಿಗೆ ಕನ್ನಡ ಸರಿಯಾಗಿ ಬರಲ್ಲ. ಬರೀ ಕನ್ನಡ ಮಾತ್ರ ಅಲ್ಲ, ತುಳು, ಹಿಂದಿ, ಇಂಗ್ಲಿಷ್ನಲ್ಲಿಯೂ ಬ್ಲಾಗ್ಸ್, ರೀಲ್ಸ್ ಮಾಡ್ತಿರ್ತಾರೆ. ಏನೋ ರಕ್ಷಿತಾ ಕೊರೋನಾ ಟೈಮ್ನಲ್ಲಿ ಅಜ್ಜಿ ಮನೆ ಮಂಗಳೂರಿಗೆ ಬಂದಿದ್ದಾಗ ಅಲ್ಲಿ ಮಾಡಿದ ಒಂದು ರೀಲ್ಸ್ ವೈರಲ್ ಆಗುತ್ತೆ. ಹೀಗಾಗಿ ಅಲ್ಲಿಂದ ವಿಡಿಯೋ ಮಾಡ್ತಾ ಬಂದಿರುವ ಅವರು ಸದ್ಯ ಫೇಮಸ್ ಆಗಿದ್ದಾರೆ. ಫೇಮಸ್ ಆಗುವ ಜೊತೆಗೆ ಇವರು ಹಲವು ಬಾರಿ ಟ್ರೋಲ್ ಕೂಡ ಆಗಿದ್ದಾರೆ. ಟ್ರೋಲ್ ಮಾಡುವವರಿಗೂ ಕೂಡ ಬೆಸ್ಟ್ ವಿಶ್ ಹೇಳಿದ್ದಾರೆ. ರಕ್ಷಿತಾ PUCಯ ಬಳಿಕ ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತಿದ್ರು. ಸ್ವಂತ ಬಿಸ್ನೆಸ್ ಮಾಡೋ ಹಂಬಲ ಇರೋ ರಕ್ಷಿತಾ ಶೆಟ್ಟಿ ಸದ್ಯ ಕನ್ನಡ ಬಿಗ್ ಬಾಸ್ 12 ಅಲ್ಲಿ ಸಖತ್ ಕಮಾಲ್ ಮಾಡ್ತಾ ಇದ್ದಾರೆ. ಸದ್ಯ ಕರ್ನಾಟಕದ ಮನೆ ಮಗಳಾಗಿರೋ ರಕ್ಷಿತಾ BBK12 ರ ಕಿರೀಟ ತಮ್ಮದಾಗಿಸ್ಕೊಳ್ತಾರಾ? ಕಾದು ನೋಡೋಣ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.